ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಕೂಡ ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ನನಗೆ ಫಸ್ಟ್ ಕಾರ್ಡ್ ಏಸ್ ಆಫ್ ಸಾರ್ಟ್ಸ್ ಬಂದಿದೆ. ಮಂತಲ್ಲಿ ನಿಮಗೆ ತುಂಬ ಬ್ರೈಟ್ ಆಗಿರೋ ಐಡಿಯಾಸ್ ಬರುವಂಥ ಚಾನ್ಸಸ್ ಇದೆ. ಏನೋ ಡಿಫ್ರೆಂಟ್ ಐಡಿಯಾಸ್ ಅಂತ ಹೇಳ್ಬೋದು. ಕೆಲವ್ರಿಗೆ ನಾನು ಸ್ವಲ್ಪ ಏನೋ ಸ್ಯಾಡ್ ಮೂಡಲ್ಲಿ ಇರ್ತೀರ ಅಂತ ಕೂಡ ಚಾಟು ಮತ್ತು ಕಾರ್ಡ್ ಎರಡೂ ಹೇಳ್ತಾ ಇದೆ. ಯಾರಾದರೂ ನಿಮಗೆ ಸಾರಿ ಕೇಳ್ಬೋದು, ಕ್ಷಮೆ ಕೇಳ್ಬೋದು, ಅಥವಾ ನೀವು ಯಾರಿಗಾದ್ರೂ ಅದರ್ ಪರ್ಸನ್ಗೆ ಕೇಳಬಹುದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸೆಕೆಂಡ್ ಕಾರ್ಡ್ ನನಗೆ ಡೆವಿಲ್ ಕಾರ್ಡ್ ಬಂದಿದೆ. ತುಂಬ ಇಂಟಿಮೇಟ್ ಅಥವಾ ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಕರಿತೀವಿ. ಸೊ ಥರ್ಸ್ಟಿ ಅಂತ ಹೇಳ್ಬೋದು. ಅನ್ಫಿನಿಶ್ ಬಿಸ್ನೆಸ್ ಏನೋ ಇದೆ ನಮ್ಮಿಬ್ಬರ ಮಧ್ಯೆ, ಇನ್ನೂ ಮುಗ್ದಿಲ್ಲ ಅಂತ ಅನ್ನಿಸ್ಬೋದು ನಿಮಗೆ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಅಂತ ಹೇಳ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ. ಥರ್ಡ್ ಕಾರ್ಡ್ 6 ಆಫ್ ಸಾರ್ಡ್ಸ್ ಬಂದಿದೆ. ಹೇಗಾದರೂ ಮಾಡಿ ಈ ರಿಲೇಷನ್ಶಿಪ್ಪಲ್ಲಿ ನಾನು ಇರಬೇಕು, ಇದನ್ನು ಮೇಕ್ ಇಟ್ ವರ್ಕ್ ಆಗಂಗೆ ಮಾಡಬೇಕು ಅಂತ ಅನಿಸ್ಬೋದು. ಫಿಗರ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿರಾ, ಏನು ತೊಂದರೆ ಇದೆ ಇಬ್ಬರ ಮಧ್ಯೆ, ಏನು ಸಮಸ್ಯೆ ಇದೆ ಅಂತ ಕೂಡ ನೀವು ಫಿಗರ್ ಔಟ್ ಮಾಡ್ಬೋದು. ಕೆಲವ್ರಿಗೆ ನಾನು ತುಂಬ ಸ್ಯಾಡಾಗಿ ಕೆಲವೊಂದು ನಿರ್ಧಾರಗಳನ್ನು ತೊಗೊಳ್ಬೇಡಿ, ನೀವು ಬೇಜಾರಲ್ಲಿರುವಾಗ ಅಂತ ಹೇಳುತ್ತೆ. ಅಥವಾ ನಿಮ್ಗೆ ಅನ್ನಿಸ್ಬೋದು ಇವಾಗ ನಾವು ಪ್ಯಾಚಪ್ ಆಗಿ ಅಥವಾ ಸಮಾಧಾನ ಮಾಡಿಕೊಂಡ್ರು ಅಥವಾ ಮತ್ತೆ ಅವ್ರ ಜೊತೆ ರೀಕನೆಕ್ಟ್ ಆದರೂ ಯೂಸ್ ಇಲ್ಲ, ಲೈಫಲ್ಲಿ ಏನು ಡ್ಯಾಮೇಜ್ ಆಗಬೇಕು ನನಗೆ ಆಗಿದೆ, ಅಥವಾ ನಿಮ್ಮಿಂದ ಅವ್ರಿಗೆ ಏನಾಗಿದೆ ಅಂತ ಅವ್ರಿಗೂ ಅನಿಸ್ಬೋದು. ಸಡನ್ನಾಗಿ ಲೈಫಲ್ಲಿ ಕೆಲವು ವಿಷಯಗಳು ಚೇಂಜ್ ಆಗೋವಂಥ ಚಾನ್ಸಸ್ ಇದೆ. ಬಿಕಾಸ್ ನನಗೆ 9 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ನಾನು ಇದ್ರಿಗಿಂತಲೂ ಬೆಟರ್ ಆಪ್ಷನ್ನ ಹುಡ್ಕೊಳ್ತೀನಿ ಅಂತ ಅನ್ನಿಸ್ಬೋದು. ಅಥವಾ ನಿಮಗೆ ಯಾರಾದರೂ ಲಂಚ್ಗೋ ಅಥವಾ ಡಿನ್ನರ್ಗೋ ಕರ್ಕೊಂಡು ಹೋಗ್ಬೋದು. ಫೈನಾನ್ಷಿಯಲಿ ನಿಮಗೆ ಯಾರಾದರೂ ಸಹಾಯ ಮಾಡ್ಬೋದು ಆಗಲ್ಲ, ಅಥವಾ ನೀವು ಕೂಡ ಮಾಡ್ಬೋದು ಅಂತ ಹೇಳ್ತಾ ಇದೆ ಕಾರ್ಡು. 9 ಆಫ್ ಕಪ್ಸ್ ಕೂಡ ಕಾರ್ಡ್ ಇದೆ ನನಗೆ. ಮೇ ಬಿ ನೀವು ಫ್ರೆಂಡ್ಸ್ ಎಲ್ಲ ಸೇರಿ ಲಂಚ್ಗೋ ಡಿನ್ನರ್ಗೋ ಹೋಗ್ಬೋದು. ಎಲ್ಲ ಬಿಲ್ಸ್ನೂ ನೀವೇ ಪೇ ಮಾಡೋ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಮೆಜಿಷಿಯನ್ ಕಾರ್ಡ್ ಕೂಡ ಬಂದಿದೆ ನನಗೆ, ಕೊನೆ ಕಾರ್ಡು. ನೀವು ಯಾರಿಗಾದ್ರೂ ಸೆಕೆಂಡ್ ಚಾನ್ಸ್ ಕೊಡ್ಬೋದು, ಯಾಕಂದರೆ ಜಡ್ಜ್ಮೆಂಟ್ ಕಾರ್ಡ್ ಜೊತೆನೇ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಇನ್ನೊಂದು ಅವಕಾಶನ ಕೊಡ್ತೀನಿ ನಾನು ಅಂತ ಹೇಳ್ಬೋದು ನೀವು. ಅಥವಾ ನಿಮಗೆ ಯಾರಾದರೂ ಇನ್ನೊಂದು ಅವಕಾಶನ ಕೊಡ್ಬೋದು ಅಂತ ಹೇಳುತ್ತೆ. ಅಥವಾ ಯಾರೂ ನಿಮ್ಮ ಬಗ್ಗೆ ತುಂಬ ಕನಸುಗಳನ್ನ ಕಟ್ಕೊಂಡಿದ್ದಾರೆ, ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಲೈಫ್ನ ಶೇರ್ ಮಾಡ್ಕೊಳ್ಬೇಕು ಅಂತ. ಸೊ ಯಾವಾಗಲೂ ನಿಮ್ಮ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಾರೆ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ. ಅಥವಾ ಆಲ್ರೆಡಿ ನೀವು ಕೆಲವರು ಮ್ಯಾರಿಡ್ ಆಗಿದ್ದರೆ ನಿಮಗೂ ಅಥವಾ ಅದರ್ ಪರ್ಸನ್ಗೂ ಇಬ್ಬರಲ್ಲೊಬ್ಬರಿಗೆ ಸಪ್ರೇಟ್ ಆಗಬೇಕು ಅನ್ನೋದಿದೆ. ಬಟ್ ಒಬ್ಬ ವ್ಯಕ್ತಿಗೆ ಮಾತ್ರ ಯಾವುದೇ ಕಾರಣಕ್ಕೂ ನಾನು ದೂರ ಆಗಲ್ಲ, ಇದ್ದರೂ ನಿಮ್ಮ ಜೊತೆನೇ ಹೋದರೂ ನಿಮ್ಮ ಜೊತೆನೇ ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೆ, ಅಥವಾ ನೀವು ಅದರ್ ಪರ್ಸನ್ನ ಕನ್ವಿನ್ಸ್ ಮಾಡೋಕ್ಕೂ ಕೂಡ ಆಗಸ್ಟಲ್ಲಿ ತುಂಬ ಪ್ರಯತ್ನ ಪಡ್ಬೋದು. ಕೆಲವ್ರಿಗೆ ನಾನು ಒಂದು ಮನೇನೋ ಅಥವಾ ರೆಂಟಿಗೆ ತೊಗೊಳ್ಬೋದು, ರೆಂಟಲ್ ಅಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ನಾವು. ತುಂಬ ಮಂತಲ್ಲಿ ಹಾಟ್ ಆ್ಯಂಡ್ ಕೋಲ್ಡ್ ಅಂತ ಹೇಳ್ಬೋದು. ಹೊಸ ಜಾಬ್ ಆಫರ್ಸ್ ಕೂಡ ಬರ್ಬೋದು, ನೀವು ಹೊಸ ಕೆಲಸಕ್ಕೆ ಕೈ ಮಾಡ್ಬೋದು, ಅಥವಾ ಮನೆ ಕ್ಲೀನ್ ಮಾಡ್ಬೋದು, ಏನೋ ಕ್ಲೆನ್ಸಿಂಗ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ಸೊ ಲ್ಯಾಕ್ ಆಫ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ತುಂಬ ಗ್ರೀಡಿ ಆಗಿರಬೇಡಿ ಅಂತ ಕೂಡ ಕಾಡಿ, ಹಣದ ಬಗ್ಗೆ ಆಗಿರಲಿ, ರಿಲೇಷನ್ಶಿಪ್ ಬಗ್ಗೆ ಆಗಿರಲಿ. ಸೊ ಏನು ಬರುತ್ತೆ ಅದನ್ನು ಅನುಭವಿಸ್ಲೇಬೇಕು ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ತುಂಬ ಪ್ರಾಮಿಸಸ್ನ ಮಾಡೋವಂಥ ಚಾನ್ಸಸ್ ಇದರಲ್ಲಿ ನಿಮಗೆ, ಅಥವಾ ನಿಮಗೆ ಯಾರಾದರೂ ಮಾಡ್ಬೋದು. ಅಥವಾ ನಾನು ಆಲ್ರೆಡಿ ಹೇಳಿದ್ದೀನಿ, ನೀವು ಯಾರಿಗಾದ್ರೂ ಸೆಕೆಂಡ್ ಚಾನ್ಸ್ನ ಕೇಳ್ಬೋದು, ಅಥವಾ ಅದರ್ ಪರ್ಸನ್ ನಿಮ್ಮ ಹತ್ರ ಬರ್ಬೋದು, ನನಗೆ ಇನ್ನೊಂದು ಚಾನ್ಸ್ ಕೊಡು ಅಂತ ಕೂಡ ಕಾರ್ಡೇ ಹೇಳ್ತಾ ಇದೆ. ಸೊ ವಿದ್ಯಾರ್ಥಿಗಳಿಗೂ 9 ಆಫ್ ಕಪ್ಸ್ ಮತ್ತು 9 ಆಫ್ ಪೆಂಟಿಕಲ್ಸ್ ಕಾರ್ಡ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ಸ್ಟಡೀಸಲ್ಲೂ ಅಂತ ಈ ಮಂತಲ್ಲಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಟಾಕ್ಸಿಕ್ ಕಾರ್ಡ್ ಬಂದಿರೋದ್ರಿಂದ ಡೆವಿಲ್ ಕಾರ್ಡು, ಅದನ್ನು ಬಿಟ್ಟರೆ ಎಲ್ಲ ಚೆನ್ನಾಗಿದೆ.